ಆಮೇಲೆ 12 ಗಂಟೆಯಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟು 2 ಗಂಟೆ 2:30ಯಿಂದ ನಮ್ಮ ಕಲ್ಲೇಶ್ವರ ಮಿಲ್ಗೆ ಕರೆದೊಯ್ಯಲಾಗುತ್ತೆ. ಆಮೇಲೆ ಅಲ್ಲಿ ನಮ್ಮ ವೀರಶೈವ ಪದ್ಧತಿ ಪ್ರಕಾರ ಏನಿದೆಯೋ ಅದೆಲ್ಲ ಪೂಜೆ ಮಾಡಿ ಇದನ್ನು ಮಾಡುತ್ತೇವೆ ಅಂತ ಹೇಳ್ತೇವೆ. ಸರ್, ವಿಶೇಷ ಏನಂತಂದ್ರೆ ನಿಮ್ಮ ಮನೆ ಒಳಗೆ ಅಜ್ಜದ್ದು ಕೈ ಹಸ್ತದ್ದು ಬಂಗಾರ ಕಮ್ಮಿತ್ತು. ಸೊ ಯಾವ ಒಂದು ಕಾರಣಕ್ಕೋಸ್ಕರ ಅದು ಮಾಡಿಸಿ 5 ವರ್ಷ ಮೇಲಾಯಿತು. ನಾಡ್ಕೊಂಡು ಒಂದು ಪ್ರೀತಿ ಇಟ್ಕೊಂಡು ನೀವು ಮಾಡ್ತಾರೆ. ಹಾಂ, ಹೌದು. ಈಗ ಇಂಥ ಸಂದರ್ಭದಲ್ಲಿ ಅಜ್ಜನ ಕಳ್ಕೊಂಡಿದ್ದೀವಿ, ರಾಜ್ಯನ ಕಳ್ಕೊಂಡಿದೆ, ಹೇಗೆ ಅನ್ಸುತ್ತೆ ಸರ್ ಈಗೆಲ್ಲ? ದೇವರೇ ಕಾಪ. ಆಮೇಲೆ 12 ಗಂಟೆಯಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟು 2 ಗಂಟೆ 2:30ಯಿಂದ ನಮ್ಮ ಕಲ್ಲೇಶ್ವರ ಮಿಲ್ಗೆ ಕರೆದೊಯ್ಯಲಾಗುತ್ತೆ. ಆಮೇಲೆ ಅಲ್ಲಿ ನಮ್ಮ ವೀರಶೈವ ಪದ್ಧತಿ ಪ್ರಕಾರ ಏನಿದೆಯೋ ಅದೆಲ್ಲ ಪೂಜೆ ಮಾಡಿ ಇದನ್ನು ಮಾಡುತ್ತೇವೆ ಅಂತ ಹೇಳ್ತೇವೆ. ಸರ್, ವಿಶೇಷ ಏನಂತಂದ್ರೆ ನಿಮ್ಮ ಮನೆ ಒಳಗೆ ಅಜ್ಜದ್ದು ಕೈ ಹಸ್ತದ್ದು ಬಂಗಾರ ಕಮ್ಮಿತ್ತು. ಸೊ ಯಾವ ಒಂದು ಕಾರಣಕ್ಕೋಸ್ಕರ ಅದು ಮಾಡಿಸಿ 5 ವರ್ಷ ಮೇಲಾಯಿತು. ನಾಡ್ಕೊಂಡು ಒಂದು ಪ್ರೀತಿ ಇಟ್ಕೊಂಡು ನೀವು ಮಾಡ್ತಾರೆ. ಹಾಂ, ಹೌದು. ಈಗ ಇಂಥ ಸಂದರ್ಭದಲ್ಲಿ ಅಜ್ಜನ ಕಳ್ಕೊಂಡಿದ್ದೀವಿ, ರಾಜ್ಯನ ಕಳ್ಕೊಂಡಿದೆ, ಹೇಗೆ ಅನ್ಸುತ್ತೆ ಸರ್ ಈಗೆಲ್ಲ? ದೇವರೇ ಕಾಪ. ಆಮೇಲೆ 12 ಗಂಟೆಯಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟು 2 ಗಂಟೆ 2:30ಯಿಂದ ನಮ್ಮ ಕಲ್ಲೇಶ್ವರ ಮಿಲ್ಗೆ ಕರೆದೊಯ್ಯಲಾಗುತ್ತೆ. ಆಮೇಲೆ ಅಲ್ಲಿ ನಮ್ಮ ವೀರಶೈವ ಪದ್ಧತಿ ಪ್ರಕಾರ ಏನಿದೆಯೋ ಅದೆಲ್ಲ ಪೂಜೆ ಮಾಡಿ ಇದನ್ನು ಮಾಡುತ್ತೇವೆ ಅಂತ ಹೇಳ್ತೇವೆ. ಸರ್, ವಿಶೇಷ ಏನಂತಂದ್ರೆ ನಿಮ್ಮ ಮನೆ ಒಳಗೆ ಅಜ್ಜದ್ದು ಕೈ ಹಸ್ತದ್ದು ಬಂಗಾರ ಕಮ್ಮಿತ್ತು. ಸೊ ಯಾವ ಒಂದು ಕಾರಣಕ್ಕೋಸ್ಕರ ಅದು ಮಾಡಿಸಿ 5 ವರ್ಷ ಮೇಲಾಯಿತು. ನಾಡ್ಕೊಂಡು ಒಂದು ಪ್ರೀತಿ ಇಟ್ಕೊಂಡು ನೀವು ಮಾಡ್ತಾರೆ. ಹಾಂ, ಹೌದು. ಈಗ ಇಂಥ ಸಂದರ್ಭದಲ್ಲಿ ಅಜ್ಜನ ಕಳ್ಕೊಂಡಿದ್ದೀವಿ, ರಾಜ್ಯನ ಕಳ್ಕೊಂಡಿದೆ, ಹೇಗೆ ಅನ್ಸುತ್ತೆ ಸರ್ ಈಗೆಲ್ಲ? ದೇವರೇ ಕಾಪ.